ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ದಿವಸ ಆದ್ಮೇಲೆ ಇವತ್ತು ಒಂದು ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ನಿಮ್ಗೆ ಕುಕುಂಬರ್ ನೂಡಲ್ಸ್ ಚಾಟ್ ರೆಸಿಪಿ ತೋರಿಸ್ಕೊಡ್ತೀನಿ. ಸೊ ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಮನೇಲಿ ಮಕ್ಕಳು ತುಂಬಾ ಜನ ತರಕಾರಿ ತಿಂದೇ ಇರೋರು ಇರ್ತಾರೆ. ಈ ತರ ಡಿಫ್ರೆಂಟ್ ಆಗಿ ಒಂದು ಚಾಟ್ ಮಾಡ್ಕೊಟ್ರೆ ಖಂಡಿತ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇದು ಮಾಡೋದು ಕೂಡ ತುಂಬಾನೇ ಸಿಂಪಲ್ ಆಗಿ ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ಲಾಸ್ಟ್ ಗಂಟನೂ ನೋಡಿ. ಇವತ್ತು ಮಾಡೋಂತ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊ ಬರೋಣ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಮತ್ತೆ ಕ್ಯಾರೆಟ್, ಸೌತೆಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಇದು ಸೌತೆಕಾಯಿ ಸಿಪ್ಪೆ ತೆಗೆಯುವಂತದೊಂದು ಟೂಲ್ ಇದು ನನಗೆ ಡಿಮಾರ್ಟ್ ಅಲ್ಲಿ ಸಿಕ್ತು. ನಿಮ್ಗೆ ಮನೆಯಲ್ಲಿ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಹತ್ರದಲ್ಲಿ ಇರುವಂತ ಶಾಪ್ ಅಲ್ಲಿ ಕೂಡ ನೀವು ತಗೋಬಹುದು. ಇದರಲ್ಲಿ 3 ತರ ಆಪ್ಷನ್ ಬರುತ್ತೆ. ಒಂದು ಈ ತರ ನೂಡಲ್ಸ್ ತರ ಮಾಡ್ಕೋಬಹುದು, ನಾರ್ಮಲ್ ಸಿಪ್ಪೆ ತೆಗಿಯೋ ತರದ್ದು ಇರುತ್ತೆ. ಸೊ ಇವಾಗ ಈ ತರ ನಾನು ಸ್ವಲ್ಪ ಲೈಟ್ ಆಗಿ ಟೈಟ್ ಮಾಡಿ ತರ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ತರ ಸೌತೆಕಾಯಿನ ಈ ತರ ಮಾಡ್ಕೊಂತ ಇದ್ದೀನಿ. ಇದು ನೂಡಲ್ಸ್ ತರನೇ ಬರುತ್ತೆ, ಸೇಮ್ ಉದ್ದುದಕ್ಕೆ ಬರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಮಾವಿನಕಾಯಿ ನಿಮ್ಗೆ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ನಡೀತೆ. ಆದ್ರೆ ಹಾಕಿದ್ರೆ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ ಈ ಚಾಟ್ಗೆ. ಮತ್ತೆ ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ದಪ್ಪ ಇರೋದು ತಗೊಂಡ್ರೆ ನಿಮ್ಗೆ ಕೈಯಲ್ಲಿ ಇಟ್ಕೊಳ್ಳಕ್ಕೆ ಗ್ರಿಪ್ ಸಿಗುತ್ತೆ. ಹಂಗಾಗಿ ಸ್ವಲ್ಪ ಉದ್ದನು ದಪ್ಪ ಇರೋದು ನೋಡಿ ತಗೊಳ್ಳಿ. ಇವಾಗ ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ತೋರಿಸ್ತಾ ಇರೋದ್ರಿಂದ ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ಒರಿಜಿನಲ್ ನೂಡಲ್ಸ್ ತರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬಾನೇ ಕಲರ್ಫುಲ್ ಆಗಿರುತ್ತೆ ತಿನ್ನೋದಕ್ಕಂತೂ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಚಿಕ್ಕದಾಗಿ ಚಾಪ್ ಮಾಡಿರುವಂತ ಈರುಳ್ಳಿ, ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ಯಾರೆಟ್ ಹಾಕೊಂತ ಇದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ. ಇದಕ್ಕೆ ನಾನು ಗ್ರೀನ್ ಚಟ್ನಿ ಹಾಕೊಂತ ಇದೀನಿ. ಸುಮಾರು 1 ಟೇಬಲ್ ಸ್ಪೂನ್ ಹಾಕೊಂತ ಇದೀನಿ. ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದು ಚಾಟ್ಗಳಿಗೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ನೀವು ನೋಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಥವಾ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು. ಸೊ ಖಾರಕ್ಕೆ ನೀವು ಬೇಕಂದ್ರೆ ಹಸಿರು ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕೋಬಹುದು. ಗ್ರೀನ್ ಚಟ್ನಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೆಸಿಪಿಗೆ. ಸೊ ಕೆಲವೊಂದು ಸ್ಟ್ರೀಟ್ ಫುಡ್ ಅಲ್ಲಿ ಖಂಡಿತ ಏನೇನ್ ಹಾಕ್ತಾರೋ ಅದನ್ನೇ ಹಾಕಿ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ನಾನು ಮಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು 1/4 ಕಪ್ ಆಗೋಷ್ಟು. ಇದಕ್ಕೆ ನೀವು ಖಾರ ಬೂಂದಿ, ಕಾಂಗ್ರೆಸ್ ಕಡಲೆ ಬೀಜ ಅಥವಾ ನಿಮ್ಗೆ ಇಷ್ಟವಾಗಿರುವಂತ ಮಿಕ್ಸರ್ ಕೂಡ ಹಾಕೋಬಹುದು. ಇಲ್ಲಿ 1/4 ಟೀ ಸ್ಪೂನ್ ಗಿಂತ ಕಡಿಮೆ ಜೀರಾ ಪುಡಿ ಮತ್ತೆ ಚಾಟ್ ಮಸಾಲ, ಹಾಗೆ ಇಲ್ಲಿ ಸೇಮ್ 1/4 ಟೀ ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಗರಂ ಮಸಾಲ, ಖಾರದ ಪುಡಿ ಲೈಟ್ ಆಗಿ ಒಂದು 2 ಚಿಟಿಕೆ ಆಗೋಷ್ಟು ಹಾಕೊಂತ ಇದೀನಿ. ಯಾಕಂದ್ರೆ ಇದು ಸ್ವಲ್ಪ ಲೈಟ್ ಆಗಿದ್ದೇನೆ, ನಿಮ್ಗೆ ತಿನ್ನೋದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಗೊತ್ತಾಗೋದು. ತುಂಬಾ ಓವರ್ ಆಗಿ ಮಸಾಲೆ ಹಾಕಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಕೊಡೋದಿಲ್ಲ ಟೇಸ್ಟ್. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು. ನಿಂಬೆ ರಸ ಬೇಕು ಅಂದ್ರೆ ಹಾಕೋಬಹುದು, ಯಾಕಂದ್ರೆ ಆಲ್ರೆಡಿ ಮಾವಿನಕಾಯಿ ಹಾಕಿರೋದ್ರಿಂದ ನಿಂಬೆ ರಸ ಹಾಕೋ ಅವಶ್ಯಕತೆ ಇಲ್ಲ. ಈ ರೆಸಿಪಿ ರೆಡಿ ಆಗಿದೆ. ಸೊ ಖಂಡಿತ ನೀವು ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಿಮ್ ಮನೇಲಿರೋರು ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಹೆಲ್ತಿ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಸ್ವಲ್ಪ ಸೇವ್ ಮಿಕ್ಸರ್ ಹಾಕೊಂಡು ತಿಂತಾ ಇದ್ರೆ ಆ ಮಜಾನೇ ಬೇರೆ. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.